ಆ ಸಮಯವಾದರೂ ನಿಮಗೆ ಗೊತ್ತಿಲ್ಲವಾದ್ದರಿಂದ ನೀವು ಎಚ್ಚರವಾಗಿರಿ ಎಂಬುದಾಗಿ. ಆಮೆನ್, ಹಲ್ಲೆಲೂಯಾ. ಎಚ್ಚರವಾಗಿರಬೇಕು. ಹೇಗೆ ಎಚ್ಚರವಾಗಿರಬೇಕು? ಪ್ರಾರ್ಥನೆಯಲ್ಲಿ, ವಾಕ್ಯದಲ್ಲಿ, ಆಮೆನ್, ಪರಿಶುದ್ಧತೆಯಲ್ಲಿ ನಾವು ಎಚ್ಚರವುಳ್ಳವರಾಗಿರಬೇಕು. ಆಮೆನ್. ದೇವನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ತಿಂಗಳ ಕೊನೆಯ ಒಂದು ಭಾನುವಾರದಲ್ಲಿ ನಮ್ಮನ್ನೆಲ್ಲರನ್ನು ದೇವರು ಕಣ್ಣಿನ ಕಣ್ಮಣಿಯಾಗಿ ಕಾಯ್ದು ಕಾಪಾಡಿ ನಮ್ಮನ್ನು ಇಲ್ಲಿ ಈ ಕೊನೆಯ ದಿನದಲ್ಲಿ, ಈ ತಿಂಗಳ 8ನೇ ತಿಂಗಳ ಕೊನೆಯ ದಿನದಲ್ಲಿ ನಮ್ಮನ್ನು ಕೂಡಿಸಬೇಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ. ಆಮೇಲೆ ಹಲ್ಲೆಲೂಯಾ. ಆತನು ಕಳೆದ ವಾರ, ಕಳೆದ ತಿಂಗಳು ನಮಗೆಲ್ಲ ಕೇಳಿ ಗಂಡಾಂತರಗಳಿಂದ ತಪ್ಪಿಸಿ ಸುಖಭದ್ರವಾಗಿ ಆತನು ಈ ಹೊಸ ದಿನ ನೋಡ್ಲಿಕ್ಕೆ, ಆತನ ಸಮ್ಮುಖದಲ್ಲಿ ನಾವು ಬರುವುದಕ್ಕೆ, ಆತನ ಆರಾಧಿಸುವುದಕ್ಕೆ ಕೊಟ್ಟಂತ ಈ ಅವಕಾಶಕ್ಕಾಗಿ ದೇವರಿಗೆ ಸ್ತೋತ್ರ. ಯಾಕೆಂತ ಹೇಳಿದ್ರೆ ನಾವು ನೋಡ್ತೇವೆ, ನಮ್ಮ ನ್ಯೂಸ್ ಚಾನೆಲ್ಗಳಲ್ಲಿ ನಾವು ವಾರ್ತೆಗಳು ನೋಡ್ತಾ ಇದ್ದೇವೆ, ಎಲ್ಲೆಲ್ಲಿ ಏನೇನೋ ಜನಗಳು ಯಾವ ರೀತಿಯಾಗಿ ಮರಣವನ್ನು ಹೊಂದ್ತಾ ಇದ್ದಾರೆ. ಆಮೇಲೆ ನಾವಾದರೂ ಚೆನ್ನಾಗಿದ್ದೀವಲ್ಲ ಆತನ ಕೃಪೆಯಿಂದ. ಆಮೇಲೆ ಹಲ್ಲೆಲೂಯಾ. ಇನ್ನೂ ಉಸಿರಾಡ್ತಾ ಇದ್ದೇವೆ. ಯಾರಿಂದ? ಆತನ ಕೃಪೆಯಿಂದ. ಆಮೇಲೆ ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕೆಲವು ಸಮಯ, ಒಂದು 15 ನಿಮಿಷಗಳ ಕಾಲ ನಾವು ಕೀರ್ತನೆಯನ್ನು ಧ್ಯಾನಿಸಿಕೊಳ್ಳೋಣ. 22ನೇ ಕೀರ್ತನೆಯಲ್ಲಿ ದಾವೀದನು ಈ ರೀತಿಯಾಗಿ ಬರೆದಿದ್ದಾನೆ. ಮತ್ತು ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ಕಲ್ವಾರಿ ಶಿಲುಬೆಯಲ್ಲಿ ಹೋಗುವುದಕ್ಕಿಂತ ಮುಂಚೆ, ಸಾಯುವುದಕ್ಕಿಂತ ಮುಂಚೆ ಈ ಮಾತುಗಳನ್ನು ಆಡಿದ್ದಾರೆ. ಆಮೇಲೆ ಹಲ್ಲೆಲೂಯಾ. ಸತ್ಯವೇದದಲ್ಲಿ ಇಬ್ರು ಈ ಮಾತುಗಳನ್ನು ಹೇಳ್ತಾರೆ. ಒಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು, ಎರಡನೇದಾಗಿ ದಾವೀದನು. ಆಮೇಲೆ ಹಲ್ಲೆಲೂಯಾ. ಈಗ ಈ ದಾವೀದನು ಈ ಕೀರ್ತನೆ ಯಾಕೆ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ಒಂದು 2 ತರ ಕಷ್ಟಗಳು ಸಂಭವಿಸ್ತಾ ಇದೆ. ಒಂದು ಕಷ್ಟ, ದಾವೀದನಿಗೆ ಶಾರೀರಿಕವಾದಂತಹ ಕಷ್ಟ ಬಂದಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮೊದಲನೇದಾಗಿ ನಾವು ಧ್ಯಾನಿಸಿಕೊಳ್ಳೋಣ. ಇಲ್ಲಿ ದಾವೀದನು 22ನೇ ಕೀರ್ತನೆ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ, ನನ್ನ ದೇವರೇ, ನನ್ನ ದೇವರೇ, ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ ಎಂಬುದಾಗಿ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ದಾವೀದನು ಹೇಳ್ತಾ ಇದ್ದಾನೆ, ನನ್ನ ದೇವರೇ, ನನ್ನ ದೇವರೇ, ಯಾಕೆ ನನ್ನನ್ನು ಕೈ ಬಿಟ್ಟಿದ್ದೆ ಎಂಬುದಾಗಿ. ಇಲ್ಲಿ ದಾವೀದನು ಹೇಳ್ತಾ ಇದ್ದಾನೆ, ದಾವೀದನಿಗೆ ಬಂದಂತಹ ಕಷ್ಟದ ನಿಮಿತ್ತ, ಆ ಒಂದು ವೇದನೆ ನಿಮಿತ್ತ, ಆ ಸಮಸ್ಯೆಯ ನಿಮಿತ್ತ ಅದು ಏನ್ ಹೇಳ್ತಾ ಇದ್ದಾನೆ, ದೇವರೇ, ಈ ಕಷ್ಟದ ಮಧ್ಯದಲ್ಲಿ ಯಾಕೆ ನನ್ನನ್ನು ಕೈ ಬಿಟ್ಟಿದ್ಯಾ? ಯಾಕೆ ನನ್ನಿಂದ ದೂರ ಆಗಿದ್ಯಾ? ಯಾಕೆ ನನ್ನ ಪ್ರಾರ್ಥನೆ ನಿನ್ನ ಕಿವಿಗೆ ಮುಟ್ತಾ ಇಲ್ಲವಾ? ಯಾಕೆ ಈ ಶೋಧನೆಯಲ್ಲಿ ಇಷ್ಟೊಂದು ಶೋಧನೆಗಳು ನನಗೆ ಬರ್ತಾ ಇದೆ? ಹಾಗಾದ್ರೆ ನಿನ್ನನ್ನು ಕೈ ಬಿಟ್ಟಿದ್ದೀಯಾ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆಲವು ಸಂದರ್ಭಗಳಲ್ಲಿ ನಮಗೂ ಅಷ್ಟೇ ಕಷ್ಟ ಬರುವಾಗ, ಸಮಸ್ಯೆಗಳು ಬರುವಾಗ, ಶೋಧನೆಗಳು ಬರುವಾಗ, ಅಯ್ಯೋ ದೇವರನ್ನು ಕೈ ಬಿಟ್ಟಿದ್ರು ಎಂಬುದಾಗಿ ಹೇಳ್ತೇವೆ. ಹೇಳ್ತೇವೆ ಇಲ್ವೋ? ಆಮೆನ್, ಹಲ್ಲೆಲೂಯಾ. ಹೇಳ್ತೇವೆ. ಇಷ್ಟೊಂದು ಪ್ರಾರ್ಥನೆ ಮಾಡ್ತೇವೆ, ಇಷ್ಟೊಂದು ಚರ್ಚೆ ಕೊಡ್ತೇವೆ, ಇಷ್ಟೊಂದು ಉಪವಾಸ ಪ್ರಾರ್ಥನೆ ಮಾಡ್ತೇವೆ, ಏನು ಅದ್ಭುತ ನಡೀತಾ ಇಲ್ಲ ಎಂಬುದಾಗಿ ಕೆಲವು ಸಂದರ್ಭದಲ್ಲಿ ಆ ಕಷ್ಟಗಳ ನಿಮಿತ್ತ, ಆ ಕಷ್ಟಗಳು ನಮ್ಮ ಬಾಯಿಂದ ಆತರ ಮಾತಾಡಿಸ್ತದೆ. ಆಮೆನ್, ಹಲ್ಲೆಲೂಯಾ. ಈ ದಾವೀದನು ಕೂಡ ಅದೇ ರೀತಿಯಲ್ಲಿ ಕಾಡುಗಳಲ್ಲಿ, ಬೆಟ್ಟಗಳಲ್ಲಿ, ಗುಡ್ಡಗಳಲ್ಲಿ ಅಲೆತಿರ್ಬೇಕಾದ್ರೆ ಸ್ವಾಮಿ ಎಷ್ಟು ದಿನಗಳವರೆಗೂ, ಎಷ್ಟು ಆ ಸಮಯವರೆಗೂ ಶತ್ರುಗಳನ್ನು ಹಿಂಬಾಲಿಸಬೇಕು, ಎಷ್ಟುವರೆಗೂ ಈ ಕಷ್ಟದಲ್ಲಿ ಇರಬೇಕು, ಎಷ್ಟು ಸಮಯ ಇನ್ನು ಇದರಲ್ಲಿ ನಾನು ಜೀವಿಸಬೇಕು? ಯಾಕೆ ನಾನು ಕೈ ಬಿಟ್ಟಿದ್ಯಾ? ನಿನ್ನ ಪ್ರವಾದನೆಯಲ್ಲಿ, ನೀನು ನನ್ನ ಮೇಲೆ ಹೇಳಿದಂತ ವಾಗ್ದಾನಗಳಲ್ಲಿ ಅದು ಮರೆತು ಬಿಟ್ಟಿದ್ಯಾ? ಯಾಕೆ ನಾನು ಕೈ ಬಿಟ್ಟಿದ್ದೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ, ದೇವನಾಮಕ್ಕೆ ಸ್ತೋತ್ರ. ಆ ಪರಿಸ್ಥಿತಿಗಳು ಆ ರೀತಿ ಮಾತಾಡೋದಕ್ಕೆ ದಾವೀದನಿಗೆ ಹಾಗನ್ನಿಸ್ತಾ ಇದ್ದ ದೇವಚನ. ಆಮೆನ್. ಹಾಗಂತ ಹೇಳ್ಬಿಟ್ಟು ದೇವರು ನಮ್ಮ ಪ್ರಾರ್ಥನೆಗೆ, ಶೋಧನೆಗೆ ಹಾದು ಹೋಗುವಾಗ, ಸಮಸ್ಯೆಗೆ ಹಾದು ಹೋಗುವಾಗ ನಮ್ಮ ಪ್ರಾರ್ಥನೆ ಕೇಳ್ತಾ ಇಲ್ಲ, ಶೋಧನೆಗಳ ಮೇಲೆ ಶೋಧನೆ ಬರ್ತಾ ಇದೆ, ಕಷ್ಟ ಮೇಲೆ ಕಷ್ಟ ಬರ್ತಾ ಇದೆ ಎಂಬುದಾಗಿ ನಾವು ಅನ್ಕೊಳ್ಳುವಾಗ ದೇವರ ಮೇಲೆ ದೂರ ಆಗಿದ್ದಾನೆ ಎಂಬುದಾಗಿ ಅರ್ಥ ಅಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕಷ್ಟ ಬರ್ತಾ ಇದೆಯಾ, ಸಮಸ್ಯೆಗಳು ಬರ್ತಾ ಇದೆಯಾ, ಹೋರಾಟಗಳು ಬರ್ತಾ ಇದೆಯಾ, ಕಾಯಿಲೆ ಬರ್ತಾ ಇದೆಯಾ, ರೋಗ ಬರ್ತಾ ಇದೆಯಾ, ಇಕ್ಕಟ್ಟುಗಳು ಬರ್ತಾ ಇದೆಯಾ, ಎಲ್ಲ ಏನೇ ಕೆಲಸ ಮಾಡಿದ್ರು ಫೇಲ್ ಆಗ್ತಿದೆ ಅಂತ ಹೇಳಿದ್ರೆ, ಹಲ್ಲೆಲೂಯಾ. ಒಂದು, ನಾವು ಕೆಲವು ಸಾರಿ ದೇವರಿಗೆ ವಿರುದ್ಧವಾಗಿ ನಡೆಯುವಾಗ ಅದನ್ನು ತಿದ್ದುಕೊಳ್ಳುವುದಕ್ಕೆ ಕೆಲವೊಂದು ಸಂದರ್ಭದಲ್ಲಿ ದೇವರು ಶೋಧಿಸ್ತಾನೆ. ಎರಡನೇದಾಗಿ ದೇವರೇ ನಮಗೆ ಏನ್ ಮಾಡ್ತಾನೆ, ಶೋಧನೆಗೆ ಒಳಗಾಗ್ತಾನೆ. ಹೇಗಂತ ಹೇಳಿದ್ರೆ, ನಾವು ಸಿದ್ಧರಾಗುವುದಕ್ಕಾಗಿ. ಆಮೇಲೆ ಹಲ್ಲೆಲೂಯಾ. ಪೇತ್ರನ ಪತ್ರಿಕೆ ನೋಡುವಾಗ ಬಂಗಾರವನ್ನು ಪುಟಕ್ಕೆ ಹಾಕಿ ಶೋಧಿಸುವ ಹಾಗೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಯಾಕೆ? ಕೆಲವು ಸಂದರ್ಭದಲ್ಲಿ ಶತ್ರುಗಳ ಸಮಸ್ಯೆಗಳಿಗೆ ನಾವು ಒಳಪಡುವಾಗ ಯಾಕೆ ದೇವರು ಆ ರೀತಿ ಮಾಡ್ತಾನೆ ಅಂತ ಹೇಳಿದ್ರೆ, ನಾವು ಸಿದ್ಧರಾಗುವುದಕ್ಕಾಗಿ, ನಾವು ಆ ಶೋಧನೆ ಜಯಿಸುವುದಕ್ಕಾಗಿ, ನಾವು ಆ ಶತ್ರುಗಳನ್ನು ಜಯಿಸುವುದಕ್ಕಾಗಿ. ಆಮೇಲೆ ಹಲ್ಲೆಲೂಯಾ. ನಾವು ಧೈರ್ಯಗೊಳ್ಳುವುದಕ್ಕಾಗಿ, ಆಮೇಲೆ ನಾವು ಬಲ ಹೊಂದುವುದಕ್ಕಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನಮಗೆ ಬಲಯುತರಾಗುವುದಕ್ಕಾಗಿ ಕರೆದಿಲ್ಲ, ಬಲವುಳ್ಳವರಾಗಿ ನಾವು ಜೀವಿಸುವಂತೆ, ಬಲವುಳ್ಳವರಾಗಿ ನಾವು ಬದುಕುವಂತೆ ದೇವರು ನಮ್ಮನ್ನು ಕರೆದಿದ್ದಾನೆ ಪ್ರಿಯರೇ. ಆಮೇಲೆ ಅದಕ್ಕಾಗಿ ಶೋಧನೆ ಬರುವಾಗ, ಸಮಸ್ಯೆ
ಬರುವಾಗ ಅದನ್ನು ಜಯಿಸಬೇಕು, ಅದನ್ನು ದಾಟಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಕಷ್ಟ ಬಂತು ಎಂಬುದಾಗಿ ಹೇಳಿ ನಾವು ಈಗ ಕುಕ್ಕೆ ಹೋಗಿ ಪ್ರಾರ್ಥನೆ ಬಿಟ್ಟು ಆ ವಾಕ್ಯ ಓದುವುದು ಬಿಟ್ಟು ಆ ಉಪವಾಸ ಬಿಟ್ಟು ಸಭೆಗೆ ಬರುವುದನ್ನು ಬಿಟ್ಟು ನಾವು ದೇವರ ವಿರುದ್ಧವಾಗಿ ನಾವು ತಪ್ಪು ಮಾಡಬಾರದು. ಹಲ್ಲೆಲೂಯಾ. ಅದರಿಂದ ಹೇಳ್ತಾರೆ ದೇವರೇ, ಆ ಕಷ್ಟ ಬಂದಾಗಿಯೂ ಕೂಡ, ಸಮಸ್ಯೆ ಬಂದಾಗಿಯೂ ಕೂಡ ಆದರೂ ಪ್ರಾರ್ಥನೆ ಮಾಡ್ತಾರೆ. ಹಲ್ಲೆಲೂಯಾ. ದೇವರೇ, ನನ್ನ ದೇವರೇ, ಯಾಕೆ ನನ್ನನ್ನು ಕೈ ಬಿಟ್ಟಿದ್ಯಾ ಎಂಬುದಾಗಿ. ಕೆಲವು ಸಂದರ್ಭದಲ್ಲಿ ಕೈ ಬಿಡೋ ರೀತಿಯಲ್ಲಿ ನಮಗೆ ಅನಿಸುತ್ತೆ, ಹಾಗಂತಲೇ ದೇವರು ಕೈ ಬಿಡೋದಿಲ್ಲ ನಮ್ಮ ದೇವರು. ಅದಕ್ಕಾಗಿ ಹೇಳ್ತೇನೆ, ಯುಗದ ಸಮಾಪ್ತರಿಗೂ ಎಲ್ಲ ದಿವಸ ನಾನು ನಿಮ್ಮ ಸಂಗಡ ಇರ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ನಾನು ಕೈ ಬಿಡೋದಿಲ್ಲ, ತೊಳೆದು ಬಿಡೋದಿಲ್ಲ. ಆಮೇಲೆ ನಾನು ನಿಮ್ಮನ್ನು ಅನಾಥರಾಗಿ ಬಿಡೋದಿಲ್ಲ. ಆಮೇಲೆ ಹಲ್ಲೆಲೂಯಾ. ನಾನು ನಿಮ್ಮನ್ನು ಒಬ್ಬಂಟರಾಗಿ ಬಿಡೋದಿಲ್ಲ. ಆಮೇಲೆ ಹಲ್ಲೆಲೂಯಾ. ಯುಗದ ಸಮಾಪ್ತಿಯವರೆಗೂ ನಾನು ನಿಮ್ಮ ಸಂಗಡ ಇರ್ತೇನೆ ಎಂಬುದಾಗಿ ಹೇಳ್ತಾರೆ. ಆಮೇಲೆ ಮೋಶೆ ಸತ್ತೋದ್ರು. ಇಸ್ರಾಯೇಲ್ ಜನರನ್ನು ಐಗುಪ್ತ ದೇಶದಲ್ಲಿ ಕರೆದುಕೊಂಡು ಬರುವಾಗ ಹಲ್ಲೆಲೂಯಾ, ಒಂದು ಚಿಕ್ಕ ಸಮಸ್ಯೆಯಿಂದ ಮೋಶೆ ಏನ್ ಮಾಡಿದ್ರು? ಸತ್ತೋದ್ರು. ಮೋಶೆ, ನನ್ನ ಮಾತಿಗೆ ಮೀರಿ ನೀನು ತಪ್ಪು ಮಾಡಿದೀಯಾ, ಹಾಗಾಗಿ ನೀನು ಕಾನಾನ್ ದೇಶಕ್ಕೆ ಹೋಗೋದಿಲ್ಲ ಅಂತ ಹೇಳಿದ್ರು ದೇವರು. ಬೆಟ್ಟದ ಮೇಲೆ ಹೋಗು, ನೀನು ಸತ್ತೋಗ್ತೀಯ ಎಂಬುದಾಗಿ. ಹಲ್ಲೆಲೂಯಾ. ಅಲ್ಲಿ ಮೋಶೆ ಸತ್ತೋದ್ರು. ಇಡೀ ಇಸ್ರಾಯೇಲ್ ಜನರು ಗೋಳಾಟದಿಂದ ಇದ್ರು. ಹೇಗೆ ನಾವು ಮಧ್ಯಕ್ಕೆ ಅಡ್ಡದಾರಿನ ಬಂದು ಕೈ ಬಿಡಲ್ಪಟ್ಟಿದ್ದೀವಲ್ಲ, ಹೀಗೆ ಮುಂದೆ ಹೇಗೆ ಸಾಕ್ಬೇಕು ಎಂಬುದಾಗಿ. ಅದಕ್ಕಿಂತ ಮುಂಚೆ ಮೋಶೆ ಬರ್ತಾ ಇದ್ದೇನೆ,